ನಮ್ಮ ಅಚ್ಚನ್ನ ನೀನು ಮನೇಲಿ ಪೂಜೆ ಮಾಡ್ತೀಯೇನೋ ಅಂತ ಕೇಳಿದ್ರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆದ್ರೆ ಇವತ್ತು ಕಂಪ್ನಿಲಿ ಪೂಜೆ ಮಾಡೋದಲ್ದೆ ಮಂಗಳಾರತಿ ಬೇರೆ ಕೊಟ್ಬಿಟ್ಟು ನಮ್ಮ HOD ಸೂಪರ್ವೈಸರ್ ಹತ್ರನೇ ರೋಲ್ ಕಾಲ್ ಮಾಡಿ ಮಂಗಳಾರತಿಗೆ ದುಡ್ಡು ಹಾಕ್ಸ್ಕೊಬಿಟ್ಟ. ಮೀಟರ್ ಬೇಕು, ಮೀಟರ್. ನಮಸ್ಕಾರ ದೇವ್ರು. ಆಯ್ತು ಪೂಜೆ ಹಾಗೇನೆ ದಸರಾ ಹಬ್ಬದ ಹಾರ್ದಿಕ 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 ಶುಭಾಶಯಗಳೇ. ಬೆಳಗ್ಗೆ ನಮ್ಮಂತ ಬ್ಯಾಚುಲರ್ಸ್ ರೂಮ್ ಮುಂದೆ ಈ ತರ ನೋಡಕ್ಕೆ ಎಷ್ಟು ಚಂದ ಅಲ್ವಾ? ನೋಡ ಎಷ್ಟು ಚಂದ. ಎಲ್ಲ ನೋಡ್ಕೊಂಡು ನಾವು ಪಂಕಾಗಿ ರೆಡಿಯಾಗಿ ನಮ್ಮ ಆಟೋಮೋಟಿವ್ ಎಕ್ಸೆಲ್ಗೆ ಹೋದ್ವಿ. ಏನಕ್ಕಪ್ಪ ಅಂತಂದ್ರೆ ಇವತ್ತು ಆಯ್ತು ಪೂಜೆ ಸ್ಪೆಷಲ್ ಕಲರ್ ಡ್ರೆಸ್ ಇತ್ತು, ಜೊತೆಗೆ ಫೋನ್ ಬೇರೆ ಅಲ್ಲೋಯ್ತು ಗುರು. ನಮ್ಮ ಹುಡುಗರೆಲ್ಲ ಈ ತರ ಗುರಾಯಿಸ್ಕೊಂಡು ನೋಡ್ತಾ ಇರೋದ್ರಲ್ಲೇ ಅರ್ಥ ಆಗಿರುತ್ತೆ ಅನ್ಕೋತೀನಿ ಅಲ್ಲಿ ಏನಿರುತ್ತೆ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಒಳಗಡೆ ಹೋಗೋವರೆಗೆ ನಮ್ಮ ಮೈದ ಮಿಷಿನ್ ಒಳಗಡೆಗೆ ಬೆಂಕಿ ಹಾಕ್ಬಿಟ್ಟು ಪೂಜೆ ಶುರು ಮಾಡ್ಬಿಟ್ಟವನೇ ಗುರು. ಈ ತರ ಪೂಜೆ ಏನಾರು ಅವನು ಅವ್ರ ಮನೇಲಿ ಮಾಡ್ಬಿಟ್ಟಿದ್ರೆ ಅವ್ರ ಮನೆಯವ್ರು ಇನ್ನೆಷ್ಟು ಖುಷಿ ಪಡೋರೆ ಏನೋ. ಅವ್ನು ಒಬ್ನೇ ಅಲ್ಲ ಗುರು, ಒಳಗಡೆ ಹೋಗಂಟೆ ನಮ್ಮ ಕುಚಿಕನು ಪೂಜೆ ಮಾಡೋಕೆ ಶುರು ಮಾಡ್ಕೊಬಿಟ್ಟ. ಅವನಿಗಿಂತ ನಾನು ಕಡಿಮೆನ ಅಂತ ಇವೈದ ಕೈ ನಡ್ಗಿಸ್ಕೊಂಡೇ ಪೂಜೆ ಮಾಡ್ತವನೆ. ನಿಜವಾಗ್ಲೂ ಇದನ್ನೆಲ್ಲ ಅವ್ರ ಮನೆಯವ್ರು ನೋಡಿದ್ರೆ ನನ್ನ ಮಗನಿಗೆ ಯಾವುದೋ ದೇವ್ರ ಆಶೀರ್ವಾದ ಕೊಟ್ಬಿಟ್ಟಿದೆ ಅಂತ ಎಷ್ಟು ಖುಷಿ ಪಡ್ತಾರೋ ಏನೋ. ಒಳಗಡೆ ಹೊತ್ತಪ್ಪಿಂದ ಮಗ ಇವತ್ತು ವ್ಲಾಗ್ ಮಾಡು ಅಂತ ಹೇಳ್ತಿದ್ದವನು. ಕ್ಯಾಮ್ರಾ ಆನ್ ಮಾಡ್ಕೊಂಡು ಮುಖದ ಹತ್ರ ಹೋದ್ರೆ ಮುಖ ಮುಚ್ಕೊಂಡು ಓಡ್ತಾವನೆ. ರೆಸ್ಪೆಕ್ಟೇ ಇಲ್ಲ ಗುರು, ನನ್ನ ಹತ್ರ ಸದ್ಯಕ್ಕೆ ಈಗ ಇರೋದು ಇದೊಂದೇ ಗಾಡಿ. ಈ ಗಾಡಿಲೇ ಹೋಯ್ತಾ ನಿಮ್ಗೆ ನಮ್ಮ ಲೈನ್ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ನೋಡಿ ನಮ್ಮ ಪ್ರೊಡಕ್ಷನ್ ಏರಿಯಾ. ಇದನ್ನೆಲ್ಲ ವಿಡಿಯೋ ಮಾಡಬಾರ್ದು ಅಂತ ನನಗೂ ಗೊತ್ತು, ಆದರೆ ನಿಮ್ಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಮಾಡ್ತಾ ಇದ್ದೀನಿ. ಯಾರು ವಿಡಿಯೋ ಡಿಲೀಟ್ ಮಾಡುವಂತ ಬೈದೇ ಇದ್ರೆ ಸಾಕು. ಮನುಷ್ಯರನ್ನೆಲ್ಲ ನಂಬಕ್ಕಾಗಲ್ಲ ಅಂತ ನಮ್ಮ ಕಂಪ್ನಿಲಿ ರೋಬೋ ತರ್ಸವ್ರೆ, ಬಟ್ ಅದನ್ನ ಆಪ್ರೇಟ್ ಮಾಡೋಕ್ಕೂ ಮನುಷ್ಯರೇ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಕಂಪ್ನಿ ಮೇನ್ ಫಂಕ್ಷನ್ ಹಾಲ್ ಹತ್ರ ಬಂದ್ವಿ. ಇಲ್ಲಿಗೆ ನಮ್ಮ ಹುಡುಗೆಲ್ಲ ಏನಕ್ಕಪ್ಪ ಬಂದವ್ರೆ ಅಂದರೆ ಅವ್ರು ಹುಡುಗಿರ್ ನೋಡ್ಕೊಂಡು ಈ ಸಾಂಗ್ ಹೇಳ್ಬೋದು ಅಂತ ಬಂದವ್ರೆ. ಆದರೆ ನಮ್ಮ ಹುಡುಗರು ಬ್ಯಾಡ್ ಲಕ್ಕು, ಆ ಜಾಗಕ್ಕೆ ಒಂದು ಹುಡುಗಿನೂ ಬಂದೇ ಇಲ್ಲ ಗುರು. ನಮ್ಮ ಕಂಪ್ನಿಲಿ ನೋಡಿದ್ರೆ ಅಷ್ಟು ಜನ ಹುಡುಗಿರೋರೆ, ಎಲ್ಲಪ್ಪ ಒಬ್ಬರು ಕಾಣಿಸ್ತಾ ಇಲ್ಲ ಅಂತ ನಾವು ಕಂಪ್ನಿ ಬ್ಯಾಕ್ ಸೈಡ್ ಹುಡುಕೋದ್ವಿ. ಅವಾಗ ಗೊತ್ತಾಯ್ತು ಕೆಲವರು ಫೋನಲ್ಲಿ ಮಾತಾಡೋದ್ರಲ್ಲಿ ಬಿಸಿ ಇದ್ರೆ, ಇನ್ನು ಕೆಲವರು ಫೋಟೋ ತೆಗಿಸ್ಕೊಳ್ಳೋದ್ರಲ್ಲಿ ಬಿಸಿ ಇದ್ರು. ಇದನ್ನೆಲ್ಲ ನೋಡಿ ನಂಗಂತೂ ಅನಿಸಿದ್ದೊಂದೇ, ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಕಂಪ್ನಿಲಿ ಆಯ್ತು ಪೂಜೆ ಸ್ಪೆಷಲ್ ಅಂತ ಏನೋ ಕೊಟ್ಟರು. ಅದು ಇಸ್ಕೊಂಡು ಸೀದಾ ನಮ್ಮೂರಿಗೆ ಬಂದು ನಮ್ಮ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ನಮ್ಮ ಕಂಡು ಉರ್ಕೊಳ್ಳೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡಪ್ಪ ಅಂತ ದೇವ್ರಲ್ಲಿ ಕೇಳ್ಕೊಂಡು ಕೊನೆಗೆ ನಮ್ಮ ಕರ್ಗಿ ಮೈ ತೊಳಿತಾ ಇವತ್ತಿನ ಡೇನ ನಾನು ಎಂಡ್ ಮಾಡಿದೆ.